ನಮಸ್ಕಾರ. ದೃಶ್ಯ ವೈಭವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊನ್ನೆ ಅಯೋಗ್ಯ 2 ಈ ಚಿತ್ರದ ಪ್ರೀ ರಿಲೀಸ್ ಕಾರ್ಯಕ್ರಮ ನಡೀತು. ಆ ಟೈಮ್ನಲ್ಲಿ ಎಲ್ಲ ಕಲಾವಿದರು ಬಂದು, ಟೆಕ್ನಿಷಿಯನ್ಸ್ ಬಂದು ಚಿತ್ರಕ್ಕೆ ಮತ್ತು ಚಿತ್ರತಂಡದವರಿಗೆ ಶುಭ ಹಾರೈಸಿದರು. ಮಿಲ್ಕಿ ಬ್ಯೂಟಿ ಅನ್ನೋ ಒಂದು ಸಾಂಗ್ ಕೂಡ ಬಿಡುಗಡೆ ಆಯಿತು. ಆ ಸಮಯದಲ್ಲಿ ನಮ್ಮ ರಚ್ಚು ಮೇಡಮು ಒಂದು ಮಾತು ಹೇಳಿದ್ರು, ಕನ್ನಡ ಚಿತ್ರಗಳಲ್ಲಿ ಏನು ಕಂಟೆಂಟ್ ಇಲ್ವಾ, ಯಾಕ್ರಿ ಸಿನಿಮಾ ನೋಡ್ತೀರಾ, ದಯವಿಟ್ಟು ಬಂದು ಸಿನಿಮಾ ನೋಡಿ ಅನ್ನೋ ಲೆವೆಲಿಗೆ ಬಂದುಬಿಡ್ತು. ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಕನ್ನಡ ಸಿನಿಮಾಗಳಲ್ಲೂ ಒಳ್ಳೊಳ್ಳೆ ಕಂಟೆಂಟ್ ಇದೆ, ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾಗಳು ಬರ್ತಾ ಇವೆ, ಯಾಕೆ ಬಂದು ಸಿನಿಮಾ ನೋಡ್ತಾ ಇಲ್ಲ. ಯಾವುದೇ ಪರಭಾಷಾ ಸಿನಿಮಾ ಬಂದರೂ ಹೋಗಿ ನೋಡ್ತೀರಾ, ನೋಡಬೇಡಿ ಅಂತ ಹೇಳ್ತಾ ಇಲ್ಲ. ಬಟ್ ಮೊದಲ ಆದ್ಯತೆ ನಮ್ಮ ಕನ್ನಡ ಸಿನಿಮಾಗಳಿಗೆ ಇರಲಿ ಅಂತಂದು ಹೇಳ್ಬಿಟ್ಟು ಭಾವುಕರಾಗಿ ಸ್ವಲ್ಪ ತುಸು ಗರಂ ಆಗಿ ರಿಕ್ವೆಸ್ಟ್ ಮಾಡಿಕೊಂಡು ಕಳಕಳಿಯಿಂದ ಈ ಥರ ಆಗಿ ನಮ್ಮ ರಚ್ಚು ಮೇಡಮ್ ಅಲ್ಲಿ ಬಂದಂಥ ನೆರೆದಿರ್ತಕ್ಕಂಥ ಪ್ರೇಕ್ಷಕರು ಜನರಿಗೆ ಮಾತಾಡಿದರು. ಅದು ಸ್ವಲ್ಪ ಸದ್ದು ಸುದ್ದಿನೂ ಕೂಡ ಆಯಿತು. ಏನು ರಚ್ಚು ಮೇಡಮ್ ಈ ಥರ ಮಾತಾಡ್ಬಿಟ್ರಲ್ಲ, ಅವರು ಪರಭಾಷಾ ಸಿನಿಮಾದಲ್ಲಿ ಏನು ಆ್ಯಕ್ಟ್ ಮಾಡಿಲ್ವಾ, ತಮಿಳು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ತೆಲುಗು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಯಾಕೆ ನಾವು ಸಿನಿಮಾನ ನೋಡಬಾರ್ದಾ ಅಂತ ತುಂಬ ಜನ ಕಾಮೆಂಟ್ ಹಾಕಿದರು. ಬಟ್ ಅವ್ರೇನು ಪರಭಾಷಾ ಸಿನಿಮಾ ನೋಡಬೇಡಿ ಅಂತ ಹೇಳಿಲ್ಲ. ಇನ್ಫ್ಯಾಕ್ಟ್ ನಾನು ಕೂಡ ಹೇಳೋದು ಅದನ್ನೇ. ಈಗ ಸಿನಿಮಾಗೆ ಯಾವುದೇ ರೀತಿ ಗಡಿ ಇಲ್ಲ, ಭಾಷೆ ಹಂಗಿಲ್ಲ, ಅದೆಲ್ಲ ಗೊತ್ತು, ಅದ್ರ ಬಗ್ಗೆ ಏನಿಲ್ಲ. ಬಟ್ ಸಿನಿಮಾ ಅಂತ ಬಂದಾಗ ಮೊದಲ ಆದ್ಯತೆ ಕನ್ನಡಕ್ಕೆ ಇರಲಿ ಅನ್ನೋದು ನನ್ನ ಅಭಿಪ್ರಾಯನೂ ಕೂಡ ಹೌದು. ನಮ್ಮ ರಚ್ಚು ಮೇಡಮ್ ಅದನ್ನೇ ಹೇಳಿರೋದು. ನಾವು ಅವ್ರನ್ನ ಏನು ಇವಾಗಿಂದ ನೋಡ್ಕೊಂಡು ಬರ್ತಾ ಇದ್ದೀವ, ಬುಲ್ಬುಲ್ ಸಿನಿಮಾದಿಂದ ಅರಸಿ ಸೀರಿಯಲಿಂದನೂ ರಚಿತಾರಾಮ್ ಅವರ ಜರ್ನಿ ನೋಡ್ಕೊಂಡು ಬಂದಿದ್ದೀವಿ. ಅವರು ಅದೇ ಹೇಳ್ತಾರಲ್ಲ, ಕಂಟೆಂಟ್ ಇರುತ್ತೆ ಸಿನಿಮಾಗಳು. ಇನ್ಫ್ಯಾಕ್ಟ್ ಎಷ್ಟೋ ಹೊಸಬರ ಸಿನಿಮಾಗಳು ಬರೋದಾಗಿರೋದು, ಒಳ್ಳೊಳ್ಳೆ ಕಂಟೆಂಟ್ ಇರುತ್ತೆ ಸಿನಿಮಾಗಳು. ಅಷ್ಟಕ್ಕೂ ಕಂಟೆಂಟ್ ಅಂದ್ರೇನು, ಇದು ಹೊಸ ಪದನ. ಕಂಟೆಂಟ್ ಅಂದರೆ ಒಂದು ಕಥಾವಸ್ತು. ಯಾವುದೇ ಸಿನಿಮಾ ಇಲ್ಲ, ಯಾರು ಸೋಲ್ಬೇಕು ಅಂತ ಸಿನಿಮಾ ಮಾಡಲ್ಲ. ಕಂಟೆಂಟ್ ಒಂದು ಕತೆ ಇಲ್ದೇ ಯಾರೂ ಸಿನಿಮಾ ಮಾಡಲ್ಲ. ಯೋಗರಾಜ್ ಭಟ್ ಹೇಳಿದ್ರು, ಕತೆ ಇಲ್ದಂಗೆ ಕತೆ ಸಿನಿಮಾ ಮಾಡ್ತೀನಿ ಅಂತ. ಕತೆ ಇಲ್ದಂಗೆ ಕತೆ ಮಾಡ್ತೀನಿ ಅಂತ ಹೇಳಿದ್ರು. ಅವರೊಬ್ಬರು ಇರ್ಬೋದೇನೋ, ಬಟ್ ಅವ್ರ ಕತೆ ಅದರಲ್ಲೂ ಕೂಡ ಒಂದು ಆತ್ಮ ಅಂತ ಇರುತ್ತೆ. ಯಾರು ಕತೆ ಇಲ್ದಂಗೆ ಯಾರು ಸಿನಿಮಾ ಸೋಲ್ಬೇಕು ಅಂತ ಯಾರೂ ಸಿನಿಮಾ ಮಾಡಲ್ಲ. ಸೊ ಹೀಗಾಗಿ ಅವ್ರು ಹೇಳಿರೋದ್ರಲ್ಲೇನೂ ತಪ್ಪಿಲ್ಲ ಅಂತ ನನಗೂ ಅನ್ನಿಸ್ತು. ಆಮೇಲೆ ಈಗ ಅಯೋಗ್ಯ ಆಲ್ರೆಡಿ ಗೆದ್ದಿರೋದ್ರಿಂದ ಸೊ ಅದರ ಸೀಕ್ವೆಲ್ ಅದು ಎಲ್ಲಿಗೆ ಮುಗೀತೋ ಅಲ್ಲಿಂದನೇ ಈಗ ಶುರು ಆಗ್ತಾ ಇದೆ. ಹೀಗಾಗಿ ಅವರು ಅಯೋಗ್ಯ 2 ಈ ಸಿನಿಮಾದ ಮೇಲೆ ಕೂಡ ತುಂಬ ನಿರೀಕ್ಷೆ ಇದೆ. ಹೀಗಾಗಿ ಅವರು ಜನಗಳಿಗೆ ವಿನಂತಿ ಮಾಡಿಕೊಂಡ್ರು, ಒಂದು ಕಳಕಳಿಯಿಂದ ಒಂದು ಮನವಿ ಮಾಡಿಕೊಂಡ್ರು, ಬಂದು ಸಿನಿಮಾ ನೋಡಿ, ನೀವು ಸಿನಿಮಾ ನೋಡೋದ್ರಿಂದನೇ ನಮ್ಮಂಥ ಕಲಾವಿದರು ಬೆಳೆಯೋಕ್ಕಾಗೋದು ಅಂತ. ಅದು ನಿಜಾನೂ ಅಲ್ವಾ. ಸೊ ಒಂದು ಕಂಟೆಂಟ್ ಇರೋ ಸಿನಿಮಾಗಳು, ಕಂಟೆಂಟ್ ಹೊಸಬ್ರ ಸಿನಿಮಾಗಳು ಬಂದರೂ ಕೂಡ ಏನಂದರೆ ರೀಚ್ ಆಗಲ್ಲ. ಸೊ ಒಂದಿಷ್ಟು ಪ್ರಚಾರ ಸದ್ದು ಸುದ್ದಿ ಮಾಡ್ಕೊಂಡು ರಿಲೀಸ್ ಮಾಡಿದ್ರೆ ಕಂಟೆಂಟ್ ಇರೋ ಸಿನಿಮಾಗಳು, ಹೊಸಬ್ರ ಸಿನಿಮಾಗಳು ಕೂಡ ಗೆಲ್ಲುತ್ತೆ. ಈಗ ಇನ್ಫ್ಯಾಕ್ಟ್ ನೋಡಿ, ಈ ಶುಕ್ರವಾರ 4-5 ಸಿನಿಮಾಗಳು ಬಿಡುಗಡೆ ಆಗ್ತಾಯಿದೆ. ಎಷ್ಟು ಜನಕ್ಕೆ ಗೊತ್ತು? ಅಯೋಗ್ಯ 2 ಈ ಸಿನಿಮಾದ ಬಗ್ಗೆ ಗೊತ್ತು. ಬಾಸ್ ಈ ಸಿನಿಮಾ ಬಂದ್ಬಿಟ್ಟು ಈಗ ಸದ್ದು ಸುದ್ದಿ ಆಯಿತು. ಈ ಸಿನಿಮಾ ವಿಜಯಲಕ್ಷ್ಮಿ ದರ್ಶನ್ ಅವರು ಒಂದಿಷ್ಟು ಸ್ಟೇ ಎಲ್ಲ ತಂದರು. ಫೈನಲ್ ಆಗಿ ಕೋರ್ಟ್ ಆರ್ಡರ್ ಮೂಲಕ ಇದು ಸಿನಿಮಾ ರಿಲೀಸ್ ಆಗಿದೆ. ಓಕೆ, ಇದು ಪಬ್ಲಿಸಿಟಿ ಎಲ್ಲ ನಡೀತಾ ಇದೆ, ಇದು ಎಲ್ರಿಗೂ ಗೊತ್ತು. ಟುಡೇ ಲೈಫ್ ಅಂತ ಅದು ಗುರುವಾರ ದಿನನೇ ರಿಲೀಸ್ ಆಗ್ತಾ ಇದೆ. ಅದು ಪ್ರಚಾರ ಸ್ವಲ್ಪ ಇನ್ನೂ ಬೇಕು ಅನ್ನಿಸ್ತು. ಅಕ್ಷರ ಅಂತ ಒಂದು ಸಿನಿಮಾ, ಹೊಸಬರ ಸಿನಿಮಾ, ಗೊತ್ತೇ ಇಲ್ಲ, ಅದು ಇವತ್ತು ಗೊತ್ತಾಯಿತು ನನಗೆ. ಸೊ ಈ ಥರ ಒಳ್ಳೊಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳು ಈ ಥರ ಬಿಡುಗಡೆಗೆ ಮುಂಚೆ ಒಂದು ಪ್ರಚಾರ ಸದ್ದು ಸುದ್ದಿ ಇಲ್ಲದೇ ರಿಲೀಸ್ ಮಾಡಿದ್ರೆ ಯಾರಿಗೆ ತಾನೇ ಗೊತ್ತಾಗತ್ತೆ. ಸೊ ಒಂದಿಷ್ಟು ಸದ್ದು ಸುದ್ದಿ ಮಾಡ್ಕೊಂಡು ಸಿನಿಮಾ ಮಾಡಿದ್ರೆ ತಾನೇ ಜನಗಳಿಗೆ ಗೊತ್ತಾಗೋದು, ಜನ ಬಂದು ನೋಡೋದು. ಶುಕ್ರವಾರ ರಿಲೀಸ್ ಅಂದರೆ ಗುರುವಾರ, ಶುಕ್ರವಾರ ಅಥವಾ ಬುಧವಾರದ ಟ್ರೈಲರು, ಟೀಸರು, ಪೋಸ್ಟರಲ್ಲಿ ಬಿಟ್ಬಿಟ್ರೆ ಅದು ಹೆಂಗೆ ವೇಸ್ಟ್ ಅಲ್ವಾ ಅದು. ಇನ್ನೊಂದು, ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದಂಥ ಕಲಾವಿದರಾಗಿರ್ಬೋದು, ತಂತ್ರಜ್ಞರು, ಅಟ್ಲೀಸ್ಟ್ ಒಂದು ಫೇಸ್ಬುಕ್ಕಲ್ಲೋ ಯೂಟ್ಯೂಬಲ್ಲಿ ಬೇಡ ಬಿಡಿ, ಇನ್ಸ್ಟಾಗ್ರಾಮಲ್ಲೋ ಒಂದಿಷ್ಟು ಪೋಸ್ಟ್ಗಳನ್ನ ಮಾಡಿದ್ರೆ ಜನಗಳಿಗೆ ರೀಚ್ ಆಗುತ್ತೆ. ಈ ಅಕ್ಷರ ಅನ್ನೋ ಸಿನಿಮಾದ ಟ್ರೈಲರ್ ನೋಡಿದೆ, ಓಕೆ ಅನ್ನಿಸ್ತು, ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತು. ಬಟ್ ಪ್ರಚಾರನೇ ಇಲ್ಲ, ಆ ಥರ ಆಗಿಬಿಡುತ್ತೆ. ಅದಕ್ಕೆ ರಚ್ಚು ಮೇಡಮ್ ಹೇಳಿದ್ದು ಒಂದು ರೀತಿ ನಿಜಾನೇ. ಯಾಕೆಂದರೆ ಒಳ್ಳೊಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳು ಬರ್ತಾನೆ ಇರುತ್ತೆ, ಬಟ್ ಜನಗಳಿಗೆ ಮುಟ್ಟಲ್ಲ. ಹಾಗಾಗಿ ಅವ್ರು ಹೇಳಿರೋದೇನಿದೆ ಇಲ್ಲ, ಬಟ್ ಅವರು ಭಾವುಕರಾಗಿ ಹೇಳಿದ್ದಷ್ಟೇ. ಸಿನಿಮಾಗಳನ್ನ ನೋಡಿ ಈಗ ಐನೋ ಅಯೋಗ್ಯ ಬಂದಾಗ ಅವಾಗೆಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋರು. ಈಗ ಅಯೋಗ್ಯ 2 ಆದರೆ 8 ವರ್ಷಗಳ ನಂತರ ಬರ್ತಾಯಿದೆ. ಅಯೋಗ್ಯ ಸಿನಿಮಾಗೂ ಮತ್ತು ಅಯೋಗ್ಯ 2 ಈ ಸಿನಿಮಾಗೂ 8 ವರ್ಷಗಳ ಗ್ಯಾಪ್ ಇದೆ. ಈಗ ತುಂಬ ಚೇಂಜ್ ಆಗಿದೆ. ಈಗ OTT ಕಾಲ ಬಂದಿದೆ. ಸಿನಿಮಾ ರಿಲೀಸಾಗಿ 1 ತಿಂಗಳಿಗಿನ ಬರುತ್ತೆ, ಪೈರಸಿನ ಆಗುತ್ತೆ. ಬಟ್ ಪೈರಸಿಗೆ ಯಾವತ್ತೂ ಬೆಲೆ ಕೊಡಬಾರ್ದು. ಪೈರಸಿನ ಸ್ಟಾಪ್, ಪೈರಸಿ ಕಿಲ್ಲಬೇಕು. ಪೈರಸಿನ ಯಾರೂ ನೋಡಲೇಬಾರ್ದು. ಒಳ್ಳೊಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳು ಬರ್ತಾ ಇದೆ ಇವಾಗಲೂ ಕೂಡ. ಅದೇ ರಚ್ಚು ಮೇಡಮ್ ಏನು ಹೇಳಿದ್ರು ಅದೇ ಥರ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡೋಣ. ನಾನಂತೂ ಅಯೋಗ್ಯ ಸಿನಿಮಾ ನೋಡಿದ್ದೆ, ಅಯೋಗ್ಯ 2 ಸಿನಿಮಾನೂ ಕೂಡ ಥಿಯೇಟ್ರಲ್ಲಿ ಹೋಗಿ ನೋಡ್ತೀನಿ. ಅವ್ರು ಹೇಳಿರೋದು ಇಷ್ಟೇ. ಹೀಗಾಗಿ
ಇನ್ನು ಅವ್ರು ಆ್ಯಕ್ಟ್ ಮಾಡ್ರು ಈ ವರ್ಷದಲ್ಲಿ ಅವ್ರು ಆ್ಯಕ್ಟ್ ಮಾಡ್ರು ಲ್ಯಾಂಡ್ ಸಿನಿಮಾ ಮತ್ತು ಕಲ್ಟು ಒಂದೇ ದಿನ ಬಿಡುಗಡೆ ಆಗಿದ್ದು. ಅದಾದಮೇಲೆ ಅವ್ರು ಆ್ಯಕ್ಟ್ ಮಾಡ್ರು ಇದು 3ನೇ ಸಿನಿಮಾ ಬಿಡುಗಡೆ ಆಗ್ತಾಯಿದೆ. ನಾನಂತೂ ಮಿಸ್ ಮಾಡಿದೆ, ಥಿಯೇಟ್ರಲ್ಲಿ ಹೋಗಿ ನೋಡ್ತೀನಿ. ಸೊ ನೀವು ಕೂಡ ಥಿಯೇಟ್ರಲ್ಲಿ ಹೋಗಿ ನೋಡಿ ಅಂತಲೂ ಕೂಡ ನಿಮ್ಮಲ್ಲಿ ನಾನು ಕೂಡ ಒಂದು ವಿನಂತಿ ಮಾಡ್ಕೊತೀನಿ. ಅಯ್ಯೋ ಗೆಟ್ಟು ಈ ಚಿತ್ರದ ಹಾಡುಗಳೆಲ್ಲ ನೀವು ನೋಡಿರ್ತೀರ ಅಂತೀನಿ, ಒಂದಕ್ಕಿಂತ ಒಂದು ಚೆನ್ನಾಗಿ ಬಂದಿದೆ. ಸೊ ಚಿತ್ರದ ಬಗ್ಗೆಯೂ ಕೂಡ ಒಂದು ನಿರೀಕ್ಷೆ ಇದೆ. ಐ ಹೋಪ್ ಚೆನ್ನಾಗಾಗಲಿ ಸಿನಿಮಾ. ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಒಳ್ಳೇದಾಗಲಿ ಸಿನಿಮಾಗೆ. ಸೊ ಈ ಶುಕ್ರವಾರ ಸಿನಿಮಾ ರಿಲೀಸ್ ಆಗ್ತಾಯಿದೆ, ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾಯಿದೆ. ಸೊ ಒಳ್ಳೆಯದಾಗಲಿ, ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ನಿಮಗೇನು ಅನಿಸುತ್ತೋ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.